ಹೋಗಿ ಬಂದೇನ್ಲ ನೋಡಿ ಬಂದೇನೆ ಹೆಂಗೆ ಅನಿಸ್ತು? ಹ್ಯಾಂಗ ಅನಿಸ್ತಂದ್ರ ಏನು ನಾ ಏನಾರ ಯಾವ್ದಾರ ಸಾಮಾನು ನೋಡಕ್ಕೆ ಹೋಗಿದ್ನೇನು? ಚಂದ ಐತಿ ಚಂದಿಲ್ಲ, ಹಿಡಿಸ್ತು ಹಿಡಿಸಿಲ್ಲ, ಗಟ್ಟಿಮುಟ್ಟೈತಿ ಅಂತ ಹೇಳಕ್ಕೆ ತಗ ಅಲ್ವೇವ. ಹುಡುಗಿ ಅಡ್ಡಿ ಇಲ್ಲ, ಚಂದ ಅದಾಳೆ, ನಾನೇನಿಲ್ಲ ಅಂತ ಹೇಳಲಿಲ್ಲ. ಆದರೂ ನೀನು ಮಾಡಿ ದೊಡ್ಡ ತಪ್ಪು ಮಾಡಿಬಿಟ್ಟೆವ ಮದ್ವಿನ ಆತಾಗ. ಮತ್ತು ಅದರಾಗ ಹಾಡ್ಬೇಡ. ಈಗ ಏನಾತೀಗ? ಈಗ ಹೋಗಿ ಇದನ್ನ ಮಾತಾಡಿ ಬಂದೇನ? ಚಂದಾಗಿದ್ದೆ ಅಲ್ಲೇ. ಆತು ತಗೋ, ಆಕಿ ಜೊತೆಗೆ ಬಾಳೆ ಮಾಡ್ತೇನತ್ತ, ಮತ್ತೇನು ಮಾಡೋದು. ಆಮೇಲೆ ನಾಳೆ ನಾನು ಆಕಿ ಒಂದು ದುರ್ಗದ ಬೇಲಿಗೆ ಹೊಂಟೇವಿ ನೋಡು. ಹೌದಾ? ಚಲೋ ಆತು ಬಿಡಪ್ಪ. ಆಗ್ಲಂಗಾರ ಅವ್ರು ದುರ್ಗದ ಬೇಲಿಗೆ ಹೊಂಟಿಯೇನ? ಚಲೋ ಆತು. ನಾನು ಅದ ಅನ್ಕೊಂಡೆ. ಆತು, ಒಟ್ಟು ಖುಷಿ ಆತಪ್ಪ ನನಗರ. ನನಗೆ ಗೊತ್ತಿತ್ತು ಅಲ್ಲಿ ಹೋಗಿಂದ ನೀನು ಹುಡುಗಿ ನೋಡಿಂದ ನೀ ಬಿಡೋದಿಲ್ಲ, ನೀನು ಅಕ್ಕಿನ ಒಪ್ಕೊಂತಿ ಅಂತ ನನಗೆ ಗೊತ್ತಿತ್ತು. ಆತು, ಹೋಗಿ ಬರ್ರಿ, ಯಾರು ಬೇಡ ಅಂದ್ರೆ ಖುಷಿಯಿಂದ ಹೋಗಿ ಬರ್ರಿ. ಆತು. ನೋಡಿದ್ರೇನ? ನಾನು ಅಷ್ಟು ಜುಲಿ ಮಾಡಿ ಕಳಿಸಿದೆ ಹುಡುಗಿ ನೋಡಿಂದ ಅವಂಗ ಮನ್ಸಿಗೆ ಬಂದತಿ. ನನಗೆ ಗೊತ್ತಿತ್ತು ಅವ್ನ ಮನ್ಸು ಬರ್ತೈತೆ ಅಂತೇಳಿ. ಅದಕ್ಕೆ ಹೋಗ್ಯಾರ ನೋಡ್ಯಾರ ಬಾರ್ಲ ಅವನ ಮಾತು ಅಂದಿದ್ದೆ. ಅಷ್ಟು ಚಂದದಾಳ, ಬಿಡಾಕೆ ಮನ್ಸಾಕತ್ತೇನ? ಯಾವ್ದನ್ನ ಕಾಗಿ ಅಂತದನ್ನ ಗೂವಿ ಅಂತದ್ ಲವ್ ಮಾಡಿದ್ನ ಏನು ಆ ಹೊಲಸತ್ತಾಗ ಪಿರುತಿ ಅನ್ಕೊಂಡು ಅವನು. ಈಗ ನೋಡಿ ಈಕಿನ ಈಕಿ ಕುಟ್ಟೆ ಬಾಳೆ ಮಾಡ್ತೇನೆ ಅಂದಿಲ್ಲ. ನಮ್ಮ ಅಣ್ಣನ ಮಗಳ ನಮ್ಮ ಮನೆಗೆ ಬರ್ತಾಳೆ, ಖುಷಿ ಆಕತ್ತೆ ನನಗೂ. ನಾಳೆ ಬಿಸಿ ರೊಟ್ಟಿ ಮಾಡಿ ಕೈಯಾಗ ಕೊಡ್ತಾಳ, ಹೇಳ್ದಂಗೆ ಕೇಳ್ತಾಳ. ಹೆಚ್ಚು ಕಮ್ಮಿ ಆದ್ರೆ ನಾವು ಹೋಲ್ಬಿಡು ಮನೆ ಅಂತ ಅನ್ಸರ್ಸ್ಕೊಂತೀವಿ. ಹೊರಗಿಂತಂದ್ರೆ ಹೊರಗಿನ ಮೂಳ ಮಾತು ಕೇಳಿತ್ತಾನ. ಆತಾತ, ಏನೋ ಒಟ್ಟು ಎಲ್ಲ ಚಲೋ ಆದ್ರೆ ಅಷ್ಟ ಸಾಕು. ಕುಡ್ಡು ಬೇಡದು ಎರಡು ಕಣ್ಣು ಅಂತ. ಹಂಗೆ ಎಲ್ಲ ಚಂದಾಗಿದ್ರಂದ್ರೆ ನಾವರ ಯಾಕೆ ತಲೆ ಕೆಡಿಸ್ಕೊಂತೀವಿ ಅಷ್ಟೇ, ಮತ್ತೇನಿಲ್ಲ. ನಾನು ದೊಡ್ಡ ಕೆಲಸ ಐತಿ, ಹೋಗಿ ಬರ್ತೇನೆ. ಅಲ್ಲ ಮತ್ತೀಗ ನಿಮ್ಮ ಅಣ್ಣನ ಮಗಳನ್ನ ಈ ಮನೆ ತುಂಬಿಸ್ಕೊಳ್ಳೋದಂತ ಆತು. ವರದಕ್ಷಿಣೆ ವರೋಪಚಾರ ಏನು ಕೈಗತ್ತಲ್ಲ ಹಂಗಾರೆ. ಅಯ್ಯೋ ದೇವ್ರೆ, ಹುಡುಗಿ ಬಂಗಾರದಂಗೆ ಐತಿ ಬಿಡ್ರಿ. ಪಾಪ ಏನು ಕೊಡ್ತಾನವ? ಅವನ ಕಡೆ ಏನೈತಿ ಅದನ್ನ ಕೇಳ್ತಿರೋದು. ನಾವ ಕೊಡೋದಾಗೈತಿ ಬಾಳೆ, ಅವ ಏನು ಕೊಡ್ತಾನ? ಹಿಂಗಂದ್ರೆ ಹೆಂಗ್ರಿ? ಏನಪ್ಪ, ನಾ ಹೊರಗಿಂದ ಯಾವ್ದಾರ ತಂದಿದ್ರೆ ಒಟ್ಟು ಕೈಗೆ ರೊಕ್ಕ ಸಿಕ್ಕಿರ್ತಿದ್ದು ವರದಕ್ಷಿಣೆ ಅಂತೇಳಿ. ಇದು ನಿಮ್ಮ ಅಣ್ಣಂದನ್ನ ಜೋಡಿಸ್ಕೊಂಡ್ ಬರ್ತೀವಿ, ₹1 ಇಲ್ಲ. ಉಲ್ಟಾ ಮತ್ತು ನಾವ ಕೊಡೋದಾಗಿತ್ತು ಬಾಳೆ. ನನಗೇನು ಗೊತ್ತಿಲ್ಲ, ಹೋದ ಸರ್ತಿಗೊಮ್ಮೆ 100, 1000, 500 ಅಂತೇಳಿ ನೀ ಕೊಟ್ಟು ಬರೋದು ಎಲ್ಲ ಗೊತ್ತೈತಿ. ಹಿಂಗೆ ಇನ್ನು ಮದುವೆ ಆಗಿಂದ ಹುಡುಗಿ ಮನೆಗೆ ಬಂದಿದ್ದು ಇನ್ನೇನೈತೆ ಯಾರಿಗೆ ಗೊತ್ತು? ಬರೀ ರೊಕ್ಕದ ಮಾತು ನೋಡಬೇಡ್ರಿ, ಸಂಬಂಧ ಅನುಬಂಧ ಅವನ್ನೆಲ್ಲ ನೋಡ್ರಿ. ಒಟ್ಟು ಏನು ನೋಡೋದ ಏನ, ಬರೀ ನಿಮ್ಮ ಅಣ್ಣನ ಕಷ್ಟ ನೋಡೋದ ಆಗೈತಿ. ಹೋಗ್ಲಿ ಬಿಡು ಅಂದ್ರೆ ಅನ್ಕೋರಿ. ನೋಡುವ, ಇಷ್ಟು ರಾಡಾಗೈತಿ. ಅದು ಯಾವ್ದ ಬೇಬರ್ಸಿನ ತಂದು ಕಾಸ್ಲೆ ಅದಕ್ಕೆ ಮಾಡವ ಇವ ಆಸ್ತಿನ ನಮ್ಮಪ್ಪಂದು ನಾ ಅನುಭವಿಸ್ಬೇಕು. ಅದನ್ನ ಯಾಕೆ ನಾನು ಇನ್ನೊಬ್ಬ ಯಾವ್ದೋ ಹುಡುಗ ಕೊಡ್ಲಿ? ಹೌದಿಲ್ಲ? ಅದು ಯಾವ್ದ ಏನ ಎತ್ತ ನನಗೇನು ಸಂಬಂಧ? ಹೌದಿಲ್ಲ? ನಾನು ನಂದು ತೊಗೊಂಡು ಅವ್ನು ಸಾಕ ಕೊಟ್ಟಿದ್ರ ನಾ ಧಾರಾಳಾಗಿ ಬಿಟ್ಟು ಕೊಡ್ತಿದ್ದೆ, ಎಲ್ಲೋಕತ್ ಬಿಡು ಅಂತೇಳಿ. ಅದನ್ನ ತಂದಾನ ನಾ ಯಾಕೆ ಇದು ಮಾಡಲಿ? ಈಗ ಅದಕ್ಕೆ 3 ಎಕರೆ ನಂಗೆ ಬೇಕು, 1 ಎಕರೆ ನೀ ಇಟ್ಕೊ ಅಂತ ಹೇಳಾಕತ್ತೀನಿ. ಒಂಚೂರು ಈಗ 4 ಮಂದಿ ಕುಡಿಸ್ತೀನಿ ಅಂದಾನ. ಏನ ನಾ ಹೇಳೋ ಪ್ರಕಾರ ನೀನು ಯಾಕೆ ಬರಬಾರ್ದು? ನಾ ಬಂದು ಏನು ಮಾಡ್ಲಣ್ಣ? ನೀ ಬಂದು ನಮ್ಮ ಅಣ್ಣಗೆ ಹೌದ್ರಿ ನಾ ಇದಂತ ನಮ್ಮಪ್ಪ ನಮ್ಮ ಅವ್ಗೆ ನಾವು 3 ಮಂದಿ ಮಕ್ಕಳು, ಅದ್ರಾಗ ಇವ ಯಾರಿಗೆ ಕೊಡಾಕ ನಮ್ಮ ಅಣ್ಣಗೆ ಹಿಂಗೆ ತ್ರಾಸ ಐತಿ ಕೊಡ್ರಿ ಅಂತೇಳಿ ಕೇಳಿಸ್ಕೋ. ಹಿಂಗೆ ಮಾಡುವ, ಹಿಂಗೆ ಮಾಡಿಕಿನ ನಿಮ್ಮ ಅಣ್ಣಗೆ 3 ಎಕರೆ ಕೊಡು ಅಂದ್ರೆ ಜಗಳ ಮಾಡ್ಬೋದು. ನಾ ಅಂತೀನಿ ನನಗೆ 1 ಎಕರೆ ಬೇಕಂತ ಜಗಳ ತೆಗಿ ನೀನು. 1 ಎಕರೆ ರೀ ಮಾವರ? ಅಲ್ರಿ ನನಗೆ ತ್ರಾಸ ಐತಿ, ನಾ 3 ಎಕರೆ ಬೇಕಂತ ಹೇಳತ್ತೀನಿ. ನೀವೇನ ನಮ್ಮವನ್ ಎಲ್ಲ ಬಂಗಾರ ಕೊಟ್ಟೈತಲ್ರಿ? ಅಲ್ಲ ನಾ 1 ಎಕರೆ ಯಾಕೆ ಕೇಳಂದೆ ಅಂದರೆ ಅದು ಇಸ್ಕೊಂಡು ಆಮೇಲೆ ನಿನ್ಗೆ ಖರೀದಿ ಹಾಕಿ ಕೊಡ್ತಿತ್ತಲ್ಲ. ಬೇಡ್ರಿ ಮಾವ್ರ, ಅದೆಲ್ಲ ಯಾಕೆ ಬೇಡ, 1 to 2 ರೊಕ್ಕ ಹೋಗತಿ. ಆ ಖರೀದಿ ಹಾಕೊಡಿ, ಯವ್ವಾರನೇ ಬೇಡದು. ಅವ್ರಾದ್ರೂ ಅದನ್ನ ಅಂತಾರ, ಕಂಡಬಿಟ್ಟು ಬಂಗಾರ ಕೊಟ್ಟತ್ತಪ್ಪ ಮತ್ತೇನು ಹೊಲ ಕೇಳ್ತೀನಿ ನೀನು ಅಂತಾರ. ಹೌದಲ್ಲ, ಆಯ್ತಾಯ್ತು. ಈಗ ನೀ ಬಂದು ನನ್ನ ಪರ ಒಂಚೂರು ಮಾತಾಡುವ. ಬರ್ತೇನೆ ನೀನು ನಡಿ. ಮುಂದೆ ನಾ ಬಂದಬಿಟ್ಟೆ ಹಿಂದಿಂದ. ಮತ್ತೇನು ಮುಂದೆ ಹಿಂದ ಜೊತೆಗೆ ಬಾ. ಆತನ ಬಂದೆ. ಈಗ ಹೊತ್ತಾಗೈತೆ ಊಟದ ಟೈಮ್. ಕೈಕಲ್ ಮಾರಿ ತೊಳ್ಕೊಂಬಾ, ಊಟ ಮಾಡೋಣಂತ. ಊಟ ಮಾಡಿ ಹೋಗಣ. ಸರಿ. ಅಲ್ಲ ಇದು ಒಳ್ಳೆ ಚಲೋ ಅವಕಾಶ. 4 ಮಂದಿ ಯಾರು ಕೊಟ್ಟಿರ್ತಾರಂತೆ. ನನಗೂ 1 ಎಕರೆ ಹೊಲ ಬೇಕಂತ ಜಗಳ ತೆಗಿ ನೀನು. 1 ಎಕರೆ ಕೊಡಲಿಲ್ಲ ಅಂದ್ರೆ ಏನಂತ? ಈಗ ನಿಂದು ಸಹಿ ಬೇಕು ಅದಕ್ಕೆ ಹೆಂಗಿದ್ರು. ಮತ್ತು ಆಸ್ತಿ ಎಲ್ಲ ಬಿಟ್ಟರೆ ನಂಗೆ ಏನು ಬೇಡ ಅಂತೇಳಿ ನೀವು ಒಂದು ಸಹಿ ಮಾಡಕಬೇಕು ಮನೆ ಹೆಣ್ಮಗಳು. ಅದಕ್ಕೆ ಅವ್ನು 2 ಎಕರೆ ಅವ ತೊಗೋತಾನೆ, ಇವ್ನು 2 ಎಕರೆ ಇವ ತೊಗೋತಾನಂದ್ರು ಸಹಿ ಮಾಡಕ್ಕೆ ಇಂತಿಷ್ಟು ರೊಕ್ಕ ಕೊಡ್ಬೇಕಂತ ನಿಂದ್ರು. ಇಲ್ಲ ಬಂಗಾರ ಕೊಡ್ಬೇಕಂತ ನಿಂದ್ರು. ಇಲ್ಲ ಅದ್ರಾಗ 1 4 ಗುಂಟೆ ಇದ್ರಾಗ 4 ಗುಂಟೆ ಕೊಡ್ಬೇಕಂತೇಳಿ ಹೇಳು. ಏನು ಒಂದು 8 ಗುಂಟೆ ಜಾಗ ಬಂತಂದ್ರೆ ಬೇಡ, ಅದ್ರಾಗ 5 ಗುಂಟೆ ಇದ್ರಾಗ 5 ಗುಂಟೆ 10 ಗುಂಟೆ ಜಾಗ ಬಂತಂದ್ರೆ ಮತ್ತೆ ಅದಕ್ಕೆ ಆಕತಿ. ಏನಂತೀಯ? ಹಂಗಂತೀರ? ಅಲ್ರಿ ನಾ ಹೋಗಿ ಅದನ್ನು ಕೇಳಿದ್ರೆ ಅವ್ರಿಗೆ ಸಿಟ್ಟು ಬರ್ತೈತೆ ಏನಪ್ಪ? ಬೇಡನ ಅಂತೇನೆ ನಾನು. ಯಾಕೆ ಬೇಕು? ಹೌದಿಲ್ಲ? ನೀನು ಹಿಂಗೆ ಯಾಕೆ ಬೇಕು ಅನ್ಕೊಂಡೆ ಅಂದ್ರೆ ಮುಗಿದು ಹೋದ್ಕತಿ. ಯಾಕೆ ಬೇಕಂತ ಯಾಕೆ ಅನ್ಕೋತಿ? ಕೇಳಿಸ್ಕೋ. ಅಲ್ರಿ ಅದನ್ನು ಕೇಳಿದೆ ಅಂದ್ರೆ ಈಗ ಮೊದಲು ಅವನ ಬಂಗಾರ ಅಷ್ಟು ನಂಗೆ ಕೊಟ್ಟಾರ. ಈಗ ಮತ್ತೆ ಇದನ್ನು ಕೇಳಿದೆ ಅಂದ್ರೆ ಅಲ್ಲಿ ಅತ್ತಿಗೆ ಮಾರಿಬ್ರು ಒದರಾಡಕ್ಕೆ ನಿಂದಿರ್ತಾರೆ. ಆಮೇಲೆ ಈ ಅಣ್ಣಾರ ಏನಂದಾನ? ಬೇಡಪ್ಪ ಬೇಡ, ಬರೇ ಬಂಗಾರದ ಇದು ಹೊಲದ್ದಷ್ಟೇ ಅಲ್ಲ, ಅದನ್ನು ಬೇಕಾದ್ರೆ ನಾ ಇದು ಮಾಡಿಸ್ಕೊಡ್ತೀನಿ.
ಅದು ಅಲ್ಲದೆ ನಂಗೆ ಈಗ ಮಾತಾಡಕ್ಕೆ ಮನಸ್ಸು ಇಲ್ಲ. ಯಾಕೆ ವಿನಾಕಾರಣ ಆಸ್ತಿ ಬರೋದು ಇವಂಗ, ನಾನು ಯಾಕೆ ಕೆಟ್ಟಾಗಲಿ? ಈಗ ಬಿಟ್ಕೊಡು ಅಂತ ಮಾತಾಡಿದ್ರೆ ಮಲ್ಲೇಶಣ್ಣ ನನ್ನ ಬೇಜಾರು ಮಾಡ್ಕೊತಾನಿಲ್ಲ ನನ್ನ ಮೇಲೆ. ನಾ ಅಂತೇನಿ ನನಗೆ ಇದು ಯಾಕೆ ಬೇಕು ಅಂತೇನೆ ನಾನು. ಹೌದಿಲ್ಲ, ನಾ ಬರಲ್ಲ ಅಂತ ಹೇಳ್ಬಿಡ್ತೇನಪ್ಪ. ಏ ಒಲ್ಲೆ ಅನ್ನಕ್ಕೆ ಹೋಗ್ಬೇಡ, ಹೋಗಿ ಮಾತಾಡೋದಕ್ಕೊಂದು ಲಾಭ ಇರಲಿ. ಹೋಗಿ ಕೇಳಲ್ಲ. ಏನು ನಮ್ಮ ಅಪ್ಪಂದು ಬೀಗ್ರಿ ಇವ್ರೇನು ನಿನ್ನ ಅಣ್ಣ ಆತಿಗೆ ಕರೆದು ಕಳ್ಸೋದು ಅಷ್ಟ್ರಾಗ ಐತಿ. ಬಂದಟ್ ಬರ್ಕೊಲಿ, 2 ಗಂಡು ಮಕ್ಕಳದ. ಹೌದ, ನಂಗೆ ಅವಂಗೊಂದು 5 ಗುಂಟೆ ಇವಂಗೊಂದು 5 ಗುಂಟೆ ಆಸ್ತಿ ಸಿಗ್ತತಿ. ಏನಂತಿ? ಒಲ್ಲೆ ಬೇಡ, ನಾನು ಕೇಳಕ್ಕೆ ಹೆದ್ರಿಗೆ ಬರ್ತೈತಿ. ಹಣ್ಣುಗಳು ಏನಂತಾರ, ಆಕುಗಳು ಏನಂತಾರ ಅಂತ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ. ನನ್ನ ಮಾತು ಕೇಳು, ಸುಮ್ಮನೆ ಹೋಗಿ ಕೇಳು ಅಷ್ಟೇ. ಏನಂತಿ? ಹಾಗೆ ಮಾಡ್ತೀನಿ. ಹೌದಿಲ್ರಿ? ಪ್ರಭಾತಿಗೆಮ್ಮನು ನಾನೇನು ಕರೆದು ಕಳ್ಸೋದು ಅಷ್ಟ್ರಾಗೈತಿ, ಇನ್ನು ಗಿರ್ಜಕತ್ಗೆಮ್ಮನು ಕರೆದು ಕಳ್ಸೋದು ಅಷ್ಟ್ರಾಗೈತಿ. ನಾನು ಯಾಕೆ ಸುಮ್ಮನೆ ಇವ್ರ ಮರ್ಜಿ ಕಾಯ್ಬೇಕು? ಹೌದಿಲ್ಲ? ನೀವು ಹೇಳೋದು ಬರಬರಿನೇ. ಹೋಗಿ ಕೇಳೇ ಬಿಡ್ತೀನಿ. ಆಗಿದ್ದಾಗಲಿ ಏನಂತೀರಿ? ಒಂದು 5 ಗುಂಟೆ ಅಂದ್ರೆ 10 ಗುಂಟೆ ಜಾಗ ಬರ್ತೈತಿ. ಈಗ ಶಾಣೆ ಅದಿ, ನಿಮ್ಮ ಅಣ್ಣನ ಜೊತೆಗೆ ಇದನ್ನು ಹೇಳ್ಬೇಡ. ಅಲ್ಲೇ ಹೋಗಿ 4 ಮಂದಿ ಕೂಡ್ದಾಗ ಹೇಳ್ಬಿಡು. ಹಂಗೆ ಬಾ ಊಟ. ಹಾಂ ಬಂದೇಣ. ನಾಗರಾಜ. ಓ ಪ್ರವೀಣ, ನಗರಾಜ ಏನ್ಲೇ ಇಲ್ಲಿ ನಿಂತಿ? ಬಾರ್ಲೇಪ್ಪ, ಎಷ್ಟು ದಿನ ಆತ್ ನೀನು ನೋಡಿ. ಕಾಲೇಜ್ ಬಿಟ್ಟು ಹೋಗಿ ಬಿಟ್ಟಿ ಅಲ್ಲಿ. ಅಲ್ಲ ಏನು ನಿನ್ನ ಅವತಾರ? ಏನ್ಲೇ ಇವು ಬೂಟು, ಏನ್ಲೇ ಬಂಗಾರ ಚೈನ್ ಹಾಕೊಳ್ಳಾಗ? ಅಬಾ ಬಾ ಬಾ ಬಾ, ಭಾರಿ ಇದಾಗಿ ಬಿಡ್ಲೆ. ಈಗೆಲ್ಲ ಫುಲ್ ಚೇಂಜ್ಲೇ, ನಾನು ಫುಲ್ ಚೇಂಜ್. ಗೊತ್ತಿಲ್ಲ ನಿಂಗೆ ಮಗನ? ಈಗ ನನ್ನ ಅಂತೇಳಿ ಏನು ರೊಕ್ಕ ಆಡ್ತಾವು ಅಂತಿ? ಫುಲ್ಲ ಈಗ ಮತ್ ಇವ ಮನ್ಲೆ ಗಿರೀಶ ನರೇಶ ಇಬ್ರು ಅಣ್ಣ ತಮ್ಮ ಕಾಲೇಜ್ ಬಿಟ್ಟಾರ, ಗೊತ್ತೈತಿಲ್ಲ ನಿಂಗೆ? ಹೌದು, ಕಾಲೇಜ್ ಬಿಟ್ಟಾರ. ಯಾಕ? ಯಾಕಂತೀಯಲ್ಲೇ, ಅದೇ ಓದು ಯಾವಂದರ ಕೈಯಾಗ 4,000 5,000 10,000 15,000 ಪಗಾರಕ್ಕೆ ಜಿತಕ್ ಬೀಳು. ನಮ್ದ ದುನಿಯಾ, ನಮ್ದ ಎಲ್ಲಾ ಮಾತುಕತಿ. ನೇನ ಹಿಂಗೆ ಚಿಟಿಕಿ ಹೊಡೆಯೋದ್ರಾಗ 10,000 ರೂಪಾಯಿ ದಿನಕ್ಕೆ ದುಡಿತೀವಿ. ಹೆಚ್ಚಿಗಿಲೇಪ. ಇನ್ನು ಮೊನ್ನೆ ಅಂತೂ ಒಂದ ದಿನಕ್ಕೆ ಏನು 90,000 ರೂಪಾಯಿ ದುಡ್ದೇನೆ, ಗೊತ್ತನ? ಅಷ್ಟು? ಏನ್ಲೇ ಅದು ಪ್ರವ್ಯಾ? ಏನ್ಲೇ ಹೇಳಕತ್ತಿ ನೀನು? ನಾನು ತಲೆ ತಿರ್ಗಾಕತ್ತತಿ ನೋಡಪ್ಪ. ಯಾರ ಮಂದಿ ಹೇಳೋದಲ್ಲ ಅಂದ್ರೆ ಹೇಳ್ತೇನೆ. ಇಲ್ಲಪ್ಪ ಏನಿಲ್ಲ, ನಮ್ದು ಅಡ್ಡ ಐತಿ ಇಲ್ಲಿ. ಮುಂದಿಲ್ಲೇ ಸರ್ಕಲ್ದಾಗ ಐತಿ. ಕರ್ಕೊಂಡು ಹೋಗ್ತೀವಿ. ರೊಕ್ಕ ಇತ್ತಂದ್ರೆ ನಮ್ಮ ಕಡೆ ಆಡೋರು ಅದಾರ, ಆಡ್ಸೋರ್ನ ಇವ್ರನ್ನ ಕುಂದ್ರಿಸ್ತೀವಿ ಬೇಕಾದಂಗೆ. ನನ್ನ ಕಡೆ ಮತ್ತೆ ಈಗ ನಿನ್ಗೆ ಈಗ ತಡಿ, ನಮ್ದು ಇಸ್ಪಿಟ್ ಅಡ್ಡ ಐತೆ. ಈಗ ನಿನ್ಗೆ ಆಡಕ್ಕೆ ಬರೋದಿಲ್ಲ, ರೊಕ್ಕ ಡಬಲ್ ಮಾಡ್ಕೋಬೇಕು ಅನ್ನೋ ಆಸೆ ಇರ್ತೈತಿ. ನಿನ್ನ ಪರವಾಗಿ ನಮ್ಮ ಕಡೆದ ಒಬ್ಬ ಬರ್ತಾನೆ, ಅಲ್ಲಿ ಬೇರೆದವರು ಆಡಕ್ಕೆ ಬಂದಿರ್ತಾರೆ. ಹೌದಾ? ನನ್ನ ಕಡೆ ಇರೋರು ಭಾರಿ ಚಾಲಾಕ್ ಅಂದ್ರೆ ಚಾಲಾಕ್ ಅದಾರ. ಫುಲ್ಲ ಹೆಂಗೆ ಶೋ ಮಾಡ್ತಾರಂತಿ, ಗೊತ್ತೇನು ನಿನಗೆ? ಪೂರ ಹಂಗೆ ಅವ್ರು ಏನು ಮಾಡ್ತಾರೆ, ನಿನ್ನ ಪರವಾಗಿ ಆಡಿ ನಿನಗೆ ರೊಕ್ಕ ಗೆಲ್ಸಿ ಕೊಡ್ತಾರೆ. ಲಾಸ್ಟಿಗೆ ಒಂದಿಟ್ಟು ಆಟ ಬಿಟ್ಟ ನೀನು ಒಟ್ಟು ನಿನ್ನ ಮನಸ್ಸು ತಿಳಿದಷ್ಟು ಖುಷಿಗೆ ಒಂದಿಟ್ಟು ಎಟ್ಟು ಕೊಡ್ತೀವಿ, ಅಟ್ಟು ಕೊಡು ಅಷ್ಟೇ. ಡಬಲ್ ಮಾಡ್ಕೊಂಡು ಹೋಗ್ತಾ ಇರೋದಷ್ಟೇ. ವಾದಿವ್ರಿ, ಅದು ಭಾಳ ಕೆಟ್ಟದ್ದಪ್ಪ. ನಾವಲ್ಲಪ್ಪ. ಮಗನ, ಕೆಟ್ಟದ್ದು. ನೀನು ಆಡಕ್ಕೆ ಬಿಡ, ನಿನಗೆ ಯಾರು ಆಡಂದಾರ? ಬರೇ ರೊಕ್ಕ ಹಾಕ್ಬೇಕಷ್ಟೇ. ಆಡವ್ ಬೇರೆ ಇರ್ತಾನ. ಸೋಲಾಕತ್ತೆ ಬಿಟ್ಬಿಡು, ಗೆಲ್ಲಾಕತ್ತೆ ಆಡು. ನೋಡ ಅವ್ ನರ್ಯ ಇದು ಮೊನ್ನೆ ಅವರು ಎಷ್ಟು ರೊಕ್ಕ ಗೆದ್ದಾರ ಗೊತ್ತನ? ಕಾಲೇಜೇ ಬಿಟ್ಟಾರ ಮಕ್ಕಳ್ರು. ನಿನ್ನ ಕಡೆ ಏನಾರು ರೊಕ್ಕದವನ? ಹಂಗಿದ್ರು ಹ್ಞೂ ಅನ್ಬೇಕಾರ, ಆಡ್ಸೋಣಂತ. ಏನಂತಿ? ನಿನಗ 10ಕ್ಕೆ 20 ಡಬಲ್ ಮಾಡಿ ಕೊಡು ಕೆಲಸ ನಂದು. ಒಲ್ಲೆಪ್ಪ, ನಮ್ಗೆ ಎದಕ್ ಬೇಕಾಯ್ತಲೇಪ್ಪ ತಗ. ಒಲೆ ನಮ್ಗೆ ಇವೆಲ್ಲ ಬ್ಯಾಡ್ಲೆಪ್ಪ. ನಮ್ಮವ್ವ ನಮ್ಮಪ್ಪ ಇಂಥದ್ದು ಕಲ್ಸಿಲ್ಲ ನಮ್ಗೆ, ಎಂದೂ ಕಲ್ಸಿಲ್ಲಪ್ಪ. ಕೋಳಿ ಕುಂಟ್ಲೆ ಪಿಣೆ ಅಲ್ಲೇ ಅಪ್ಪ ಅವ್ವ ಮುಂದೆ ಕುತ್ಕೊಂಡು ಹೆಂಗೆ ಎಲಿ ಹಾಕ್ಬೇಕು, ಹೆಂಗೆ ಎಕ್ಕ ರಾಜ ರಾಣಿ ಹೊಡಿಬೇಕು ಅಂತ ಹೇಳ್ಕೊಡ್ತಾರನ. ಅವೆಲ್ಲ ನಾವು ಇದ್ದೇ ಕಲಿಬೇಕು. ಈಗ ಸಾಲಿಗೆ ಹೋಗಿ ಹೆಂಗೆ ಕಲಿತೇವೆ ಹಂಗೆ ಕಲಿಬೇಕು. ಆದ್ರೂ ಬ್ಯಾಡ್ಲೆಪ್ಪ, ನಾವೆಲ್ಲ ತಗ. ಬ್ಯಾಡ ಅಂದ್ರೆ ಬಿಡೋ ಮರೆ. ನನ್ನ ಮಗ ನಿನಗೆ ಬಲವಂತ ಯಾವ ಮಾಡಾಕತ್ತಾನ? ಏನೋ ಬೆಟ್ಟೆ ಏನ್ಲೇ ಚೈನಾ ಅಂದಿಲ್ಲ, ಹಿಂಗೆ ಮಾಡಾತೇನಪ್ಪ. ಮಸ್ತ್ ಲಾಭ ಐತೆ ಅದ್ರೊಳಗೆ. ಬೇಕಾದಂಗೆ ನನಗೆ ಬೇಕಾದವ್ರನ್ನ ಆಡ್ಸಕ್ಕೆ ಬಿಟ್ಟಿರ್ತೀನಿ. ಅವ್ರಿಗೆ ಅದು ನಮ್ಗೆ ರೊಕ್ಕ ಈಡೇ ಕೊಡ್ತಾರ. ಏನೇ ಅಂದ ಈಗ ಫುಲ್ಲ ಜಾಕಿ ನಡ್ಯಾಕತ್ತೈತಿ, ಗೊತ್ತನ? ಏನನಪ್ಪ? ಕಿಸೆ ಇಷ್ಟದಪ್ಪ ಐತಿ. ಅದು 50,000 ರೂಪಾಯಿ ಕಾಲೇಜಿಗೆ ಕಟ್ಟಕ್ಕೆ, 50 ಅಲ್ಲ 40,000 ರೂಪಾಯಿ ಫೀಸ್ ಕಟ್ಟಕ್ಕೆ ಅಪ್ಪ ಕೊಟ್ಟಾನ. ಹೊಂಟೇನಿ ಕಾಲೇಜ್ ಕಡೆನ. ನಶೀಬಾ, ಎಷ್ಟು ದಿನ ತಂದೆ ತಾಯಿಗೆ ತ್ರಾಸ ಕೊಡ್ತೀವಿ? 40,000ಕ್ಕೆ ಇನ್ನು 40,000 1 ಡಬಲ್ 80,000 ಆಕತಿ. ವಿಚಾರ ಮಾಡು. 40,000 ಫೀಸ್ ಕಟ್ಟಿದ್ರೆ 40,000 ತೊಗೊಂಡು ನಿಮ್ಮಪ್ಪ ನಿಮ್ಮ ಕೈ ಹಾಕೊಡು, ಫುಲ್ ಖುಷಿ ಆಗ್ಬಿಡ್ತಾರೆ. ನಿನಗೆ ಅನುಮಾನ ಇತ್ತ? ಒಂದು 5,000 ಕಟ್ಟಿ ಆಡು. 5,000ಕ್ಕೆ 10,000 ಗೆಲ್ತಿ ನೋಡು. ಹಂಗಂತೀಯ? ಅಲ್ಲೇಪ್ಪ, ಹೋದ್ಗಿತ್ತಂದ್ರೆ ನಾ ಏನು ಮಾಡ್ಲಿ? ಹೋಗುದಿಲ್ಲೇ ಮಗನ. ಏನು ಮಾಡಲಿ? ನಂಗೆ ಯಾಕ ಭಾಳ ಹೆದ್ರಿಕೆ ಬರಾಕತ್ತೈತ್ಲೇಪ್ಪ. ನೋವಲ್ಲೇಪ್ಪ. ಬಾರ್ಲಿ, ನಾ ಅದೇನಿ. ನಿನ್ನ ರೊಕ್ಕಕ್ಕೆ ನಾನು ಗ್ಯಾರಂಟಿ ಆಯ್ತಾ? ಹಂಗಂತೀಯ? ಬಾರ್ಲೆ ಗೌಡ್ರೆ ದೌಡ್ ಬರ್ಬೇಕೀಗ ನೀವು. ಯಾಕೆ ಏನಾಯ್ತು ಮಲೇಶಿ? ಗೌಡ್ರೆ, ನಮ್ಮ ತಮ್ಮ ಅದಾನಲ್ರಿ, ಯಾಕೆ ಹಿಂಗೆ ಮಾಡ್ತಾ ಅದಾನ ಅನ್ನೋದು ಗೊತ್ತಾಗೋಲ್ತ್ರಿಪ್ಪ ತಗ. ನಮ್ಮ ತಮ್ಮ ಇಬ್ರು ನಮ್ಮ ಅವ್ನ ಮಕ್ಕಳ್ರಿ. ನಮ್ಮ ತಂಗಿ ಒಬ್ಬಿಕ್ಕಿ, ನಮ್ಮ ತಂಗಿ ಬಿಡ್ರಿ, ಆಕಿ ಪಾಲಿಂದ ಬಂಗಾರ ಹಿಂಗಾರ ತೊಗೊಂಡಾಕಿ ಪಾಡಿಗೆ ಸರ್ದು ಬಿಟ್ಟಾಳ. ಇನ್ನೇನು ಇದು ಇಲ್ಲ. ಆದ್ರೆ ಇದು ಏನಾಗೈತಿ ಅಂದ್ರೆ ಈ ನನಗೆ 2 ಎಕರೆ ಬರ್ಬೇಕು, ನಮ್ಮ ತಮ್ಗೆ 2 ಎಕರೆ ಬರ್ಬೇಕ್ರಿ ಹೊಲ. ಹೌದಾ? ಲೆಕ್ಕದಂತ ನೋಡಿದ್ರೆ ಸಮಪಾಲ್. ಹೌದೇನ್ರಿ ಗೌಡ್ರೆ? ಹೆಂಗಂತೀರಿ?
ಹೌದು ಬಿಡು, ನಿನಗೆ 2 ಎಕರೆ ಬರ್ಬೇಕು, ನಿಮ್ಮ ತಮ್ಗೆ 2 ಎಕರೆ ಬರ್ಬೇಕು. ಇಲ್ರಿ ಗೌಡ್ರ, ನಮ್ಮ ತಮ್ಮ ಜಗಳ ತೆಗ್ದಾನ, ಇಲ್ಲ ಅವ್ನು 3 ಎಕರೆ ಬರ್ಬೇಕಂತ, ನನಗೆ 1 ಎಕರೆ ಕೊಡವಂತ. ಹಾ, ಯಾಕಂದ್ರೆ ಅವ್ನಿಗೇನೋ ಮಕ್ಳು ಅದಾವಂತ, 3 ಮಕ್ಳು. ಅದ್ರಾಗ ಒಂದು ಹುಡುಗ ಅದು ಸ್ವಲ್ಪ ಅಂಗವಿಕಲ ಆಗೈತಲ್ರಿ. ಆ ದವಾಖಾನಿ ತೋರ್ಸಕ ಮಾಡಕ್ಕೆ ಸುಮಾರು ರೊಕ್ಕ ಖರ್ಚಾಗತ್ತೈತಿ ನಂದು. ನನಗೆ ಆಗುದಿಲ್ಲ, ನನಗೆ ರೊಕ್ಕ ಬೇಕು ಜಾಸ್ತಿ. ನನ್ಗೆ ಅಣ್ಣ ನೀನು 3 ಎಕರೆ ತಗೋದು, 3 ಎಕರೆ ನಂಗೆ ಕೊಡು, 1 ಎಕರೆ ನೀ ಇಟ್ಕೊ ಅನ್ನಕತ್ತಾನ. ಅದು ಹೆಂಗಾಕತ್ರಿ ಗೌಡ್ರ, ನೀವೇ ಹೇಳ್ರಿ ಹಂಗಾರ ನೋಡೋಣ. ಅದು ತೀರಾ ಅವ್ನು 3 ಮಕ್ಳು ಅದಾವಂದ್ರೆ ನಮ್ಮ 2 ಎಕರೆ ಅಲ್ಲಿ ಕೊಡಕತ್ತೇನ್ರಿ ಗೌಡ್ರ. ನನಗೆ ಒಂದು 2 ಎಕರೆ ಬೇಕಲ್ಲ, ಅವ್ನು 2 ಎಕರೆ ಅವ ತಗೋಲಿ, ಹೌದಿಲ್ರಿ? ನಮ್ದು ಒಂದು ಕೂಸ್ ಅಂತ ಆಗೈತಿ. ಈಗ ನಾನು ಅದನ್ನ ಜೋಪಾನ ಜತ್ನ ಎಲ್ಲ ಮಾಡ್ಬೇಕಲ್ರಿ ಗೌಡ್ರ. ಅಲ್ಲ ಅದೇನಪ್ಪ, ದೇವ್ರ ಅವಂಗ ಹಂಗ್ ಕೊಟ್ರ ನೀ ಏನ್ ಮಾಡ್ಬೇಕಂತ ಅದಕ್ಕೆ? ಇದು ತಪ್ಪು ಬಿಡಿ ಇದು. ಅಲ್ಲ, ದೇವ್ರ ಹಂಗ್ ಕೊಟ್ಟಾನ, ಅದಕ್ಕೆ ಈಗ ನೀನು ಎಲ್ಲ ಬಿಟ್ಕೊಟ್ಟು ಇದು ಮಾಡಕತ್ತೇನ? ಸರಿ ಅಲ್ಲ ಬಿಡಿ, ಇದು ಸರಿ ಇಲ್ಲ ಇದು. ಅದಕ್ಕೆ ಒಂಚೂರು ಬರ್ರಿ ಗೌಡ್ರ, ಬಂದು ಒಂಚೂರು ಹೇಳಿ ಬರ್ರಿ ಗೌಡ್ರ. ನಡಿ ಬರ್ತೇನೆ. ನಾನು ಇವನ್ನ ದ್ಯಾಮಣ್ಣನದು ಕರ್ಕೊಂಡೋಗಿ ಬರ್ತೇನೆ, ಒಂದು 2-3 ಎಲ್ಲರೂ ಕೂಡ ಮಾತಾಡಿ ಮುಗಿಯರ್ಸನಂತ. ನಡಿ. ಹ್ಞೂ ರೀ ಗೌಡ್ರ. ಏನಪ್ಪ ವಿಚಿತ್ರ ಬಿಡಿ ಇದು. ಏನ ಹುಡುಗ ಸೇಮ್ ಅವ್ರ ಅವನ ಗುಣನ ಹೊತ್ತತ್ ಬಿಡ ಅದು. ನೋಡಿ ಏನು ಮಾಡ್ತಿ.